ಧನುಷ್ ಎಲಿಮಿನೇಟ್ ಆಗಿದ್ದಾರೆ ಈಗಾಗಲೇ. ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದು ಧನುಷ್. 6 ಮಂದಿ ಪೈಕಿ ಮೊದಲನೆಯವರಾಗಿ ಧನುಷ್ ಔಟ್ ಆಗಿದ್ದಾರೆ. ಉಳಿದಿರೋದು 5 ಮಾತ್ರ. ಗೆಲ್ಲೋರು ಯಾರು? ಇದೀಗ 6ನೆಯ ವ್ಯಕ್ತಿ ಧನುಷ್ ಎಲಿಮಿನೇಟ್ ಆಗಿರುವಂತದ್ದು. ಇನ್ನು 5 ಜನರ ಪೈಕಿ ಗೆಲ್ಲೋರು ಯಾರು ಅನ್ನುವಂಥದ್ದು ಮತ್ತಷ್ಟು ರೀತಿಯಾಗಿ ಕುತೂಹಲವನ್ನ ಹುಟ್ಟಿ ಆಗ್ತಾ ಇದೆ. ಯಾಕಂದ್ರೆ ಟಾಸ್ಕ್ ಮಾಸ್ಟರ್ ಅಂತಾನೆ ಒಂದು ಬಿರುದನ್ನ ಪಡೆದಂತ ಧನುಷ್ ಹೊರಗೆ ಬರ್ತಾರಾ ಅನ್ನುವಂಥದ್ದು ಎಷ್ಟೋ ಜನ ಊಹೆ ಮಾಡಿರ್ಲಿಲ್ಲ. ಹೀಗಾಗಿ ಉಳಿದ 5 ಮಂದಿಯ ಪೈಕಿ ಹಾಗಾದ್ರೆ ಕಪ್ ಗೆಲ್ಲೋರು ಯಾರು? ಬಿಗ್ ಬಾಸ್ ಕಪ್ ಯಾರ ಕೈಗೆ ಸೇರುತ್ತೆ? ಬಿಗ್ ಬಾಸ್ ಕಿರೀಟ ಯಾರ ಮುಡಿಗೆ ಹೋಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಕುತೂಹಲವನ್ನ ಹುಟ್ಟಿ ಆಗ್ತದೆ. ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಧನುಷ್ ಔಟ್ ಆಗಿದ್ದಾರೆ. 6 ಮಂದಿಯ ಪೈಕಿ ಇದೀಗ ಧನುಷ್ ಎಲಿಮಿನೇಟ್ ಆಗಿರುವಂತದ್ದು. ಗಿಲ್ಲಿನ, ರಕ್ಷಿತನ, ಅಶ್ವಿನಿನ. ಹಾಗಾದ್ರೆ ಗೆಲ್ಲೋರು ಯಾರು? ಕಾವ್ಯನ, ರಘುನ ಯಾರಾಗ್ತಾರೆ ವಿನ್ನರ್? ಧನುಷ್ ಬಳಿಕ ಯಾರಾಗ್ತಾರೆ ಎಲಿಮಿನೇಟ್ ಅನ್ನುವಂಥದ್ದು ಭಾರಿ ಕುತೂಹಲವನ್ನ ಹುಟ್ಟಿ ಹಾಕ್ತೆ. ಕಾವ್ಯನ, ಅಶ್ವಿನಿನ, ರಕ್ಷಿತಾನ, ಗಿಲ್ಲಿನ, ಯಾರು ವಿನ್ನರ್ ಆಗೋದು ಯಾರು? ಬಿಗ್ ಬಾಸ್ ಕಿರೀಟವನ್ನ ಯಾರು ತಮ್ಮ ಮುಡಿಗೆ ಮುಡ್ಕೊಳ್ತಾರೆ? ಧನುಷ್ ಎಲಿಮಿನೇಟ್ ಆಗಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾನೆ ಧನುಷ್. 6 ಮಂದಿ ಪೈಕಿ ಮೊದಲನೇದವರಾಗಿ ಧನುಷ್ ಔಟ್ ಆಗಿದ್ದಾರೆ. ಏನು 6 ಜನ ಫೈನಲಿಸ್ಟ್ ಮನೆಯಲ್ಲಿದ್ರು. ಇದೀಗ ಆ ಪೈಕಿ ಧನುಷ್ ಇದೀಗ ಮನೆಯಿಂದ ಹೊರಗಡೆ ಬಂದಿದ್ದಾನೆ. ಹಾಗಾದ್ರೆ ಉಳಿದಂತ ಕಾವ್ಯ, ರಘು, ರಕ್ಷಿತಾ, ಅಶ್ವಿನಿ, ಗಿಲ್ಲಿ, ಸೊ ಇದರಲ್ಲಿ ಯಾರು ಗೆಲ್ಲೋರು? ಬಿಗ್ ಬಾಸ್ ವಿನ್ನರ್ ಯಾರು ಅನ್ನುವಂಥದ್ದು ಪ್ರಶ್ನಾತೀತ ಈಗೀಗ. ಇದೀಗ 6 ಮಂದಿ ಫೈನಲಿಸ್ಟ್ ಇದ್ರು. ಆ 6 ಮಂದಿಯ ಪೈಕಿ 6ನೆಯ ವ್ಯಕ್ತಿ ಧನುಷ್ ಇದೀಗ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ ಧನುಷ್. ಕಾವ್ಯನ, ಅಶ್ವಿನಿನ, ರಕ್ಷಿತನ, ಗಿಲ್ಲಿನ, ಯಾರು ಹಾಗಾದ್ರೆ ಬಿಗ್ ಬಾಸ್ ವಿನ್ನರ್ ಅನ್ನುವಂಥದ್ದು ಮತ್ತಷ್ಟು ಕುತೂಹಲವನ್ನ ಹುಟ್ಟಿ ಆಗ್ತದೆ. ಆದ್ರೆ ಈಗಾಗಲೇ ಧನುಷ್ ಎಲಿಮಿನೇಟ್ ಆಗಿರುವಂಥದ್ದು. ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾನೆ ಧನುಷ್. ಟಾಸ್ಕ್ ಮಾಸ್ಟರ್ ಅಂತಾನೆ ಬಿರುದನ್ನ ಪಡೆದುಕೊಂಡು ಎಲ್ಲಾ ಟಾಸ್ಕ್ ಅಲ್ಲೂ ಕೂಡ ಅಷ್ಟೇ ಒಂದು ಎಫರ್ಟ್ ಅನ್ನ ಹಾಕೊಂಡು ಟಾಸ್ಕ್ ಅಲ್ಲಿ ಮುಂದೆ ಇದ್ದಂತ ಫಿಸಿಕಲ್ ಆಗಿ ಟಾಸ್ಕ್ಗಳಲ್ಲಿ ತುಂಬಾ ಮೆಂಟಲ್ ಆಗಿ ಆಗಿರ್ಬೋದು, ಫಿಸಿಕಲ್ ಆಗಿ ಆಗಿರ್ಬೋದು, ಟಾಸ್ಕ್ ನಲ್ಲಿ ತುಂಬಾ ಒಂದು ಅಭೂತಪೂರ್ವವಾದಂತ ಒಂದು ಆಟವನ್ನ ಆಡಿದಾನೆ ಧನುಷ್ ಮನೆಯಲ್ಲಿದ್ದಾಗ. ಸೊ ಮೊದಲನೇ ಸೀಸನ್ ಇಂದ ಹಿಡಿದು ಕೊನೆಯವರೆಗೂ ಕೂಡ ಅಷ್ಟೇ ಒಂದು ತನ್ನ ವ್ಯಕ್ತಿತ್ವನ ಉಳಿಸ್ಕೊಂಡು ಅಷ್ಟೇ ಟಾಸ್ಕ್ ಅಲ್ಲಿ ಎಫರ್ಟ್ ಅನ್ನ ಹಾಕೊಂಡು 100% ಟಾಸ್ಕ್ ಅಲ್ಲಿ ಒಂದು ವಿನ್ ಆಗ್ತಾ ಬಂದಿದ್ದು ಧನುಷ್. ಹೀಗಾಗಿ ಟಾಸ್ಕ್ ಅಂತ ಬಂತು ಅಂತಂದ್ರೆ ಮನೆಯಲ್ಲಿ ಮೊದಲು ಎಲ್ಲ ಇಲ್ಲಿ ಏನು ಕಂಟೆಸ್ಟೆಂಟ್ ಇದ್ರು ಎಲ್ಲರೂ ಕೂಡ ಧನುಷ್ನ ಆಯ್ಕೆ ಮಾಡ್ಕೊಳ್ತಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ಟಾಸ್ಕ್ ಅಲ್ಲಿ ಒಂದು ಅಭೂತಪೂರ್ವವಾಗಿ ಆಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಧನುಷ್ ಅಂತ ಅಂದ್ರೆ ಎಲ್ಲರೂ ಕೂಡ ಅಲ್ಲಿ ಅಚ್ಚುಮೆಚ್ಚು. ಸೊ ಇದೀಗ 6ನೇ ವ್ಯಕ್ತಿಯಾಗಿ ಧನುಷ್ ಔಟ್ ಆಗಿದ್ದಾರೆ. ಹಾಗಾದ್ರೆ ಉಳಿದ 5 ಮಂದಿಯ ಪೈಕಿ ಗೆಲ್ಲೋರು ಯಾರು? ಗಿಲ್ಲಿನ, ರಕ್ಷಿತಾನ, ಅಶ್ವಿನಿನ, ಕಾವ್ಯನ, ರಘುನ, ಯಾರು ವಿನ್ ಆಗ್ತಾರೆ ಅನ್ನುವಂಥದ್ದು ಮತ್ತಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಹಾಕ್ತೆ. ಆದ್ರೆ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ನುವಂಥದ್ದು ಎಲ್ಲರಲ್ಲೂ. ಧನುಷ್ ಔಟ್ ಆಗ್ತಾನ, ಧನುಷೇ ಬಂದ್ಬಿಡುವುದೇನೋ ಅನ್ನುವಂಥದ್ದು ಒಂದಿಷ್ಟು ಪ್ರಶ್ನೆಗಳು ಉತ್ಕೊಳ್ತಾ ಇತ್ತು. ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿರೋದು ಧನುಷ್ ಇದೀಗ. ಇದೀಗ 6 ಮಂದಿಯ ಪೈಕಿ ಧನುಷ್ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ. ಆದ್ರೆ ಉಳಿದಂತ ಕಾವ್ಯ, ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಇವುಗಳ ಪೈಕಿ ಯಾರು ಹಾಗಾದ್ರೆ ಬಿಗ್ ಬಾಸ್ ವಿನ್ನರ್ ಅನ್ನುವಂಥದ್ದು. ಆದ್ರೆ ಧನುಷ್ ಹೊರಗಡೆ ಬರ್ತಾರೆ ಅನ್ನುವಂಥದ್ದು ಎಷ್ಟೋ ಜನ ಊಹೆ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಒಂದ್ ರೀತಿಯಾಗಿ ಧನುಷ್ ಫ್ಯಾನ್ಸ್ಗೆ ಇದು ಬೇಜಾರವನ್ನ ಮೂಡಿಸಿದ್ರು ಸಹಿತ. ಆದ್ರೆ ಯಾರಾದ್ರೂ ಒಬ್ರು ಹೊರಗಡೆ ಬರ್ಲೇಬೇಕಲ್ವಾ? ಈಗ ವಿನ್ನರ್ ಆಗೋದು ಮಾತ್ರ ಒಬ್ರು ರನ್ನರ್ ಅಪ್, ಒಬ್ರು ವಿನ್ನರ್ ಅಪ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಈ ಸಾತಿ ಏನಾದ್ರೂ ಇಬ್ಬರಿಗೆ ರನ್ನರ್ ಅಪ್ ಕೊಡ್ಬೋದಾ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರುವಂತ ಒಂದಿಷ್ಟು ಮಾಹಿತಿಗಳು. ಆದ್ರೆ ಈ ಬಾರಿ ರನ್ನರ್ ಅಪ್ ಇಬ್ಬರಿಗೆ ಕೊಡ್ತಾರಾ?
ಒಬ್ಬ ವಿನ್ನರ್. ಆದ್ರೆ ಪ್ರತಿ ಬಾರಿನೂ ಕೂಡ ಬಿಗ್ ಬಾಸ್ ಅಲ್ಲಿ ಒಬ್ರು ವಿನ್ನರು, ಇನ್ನೊಬ್ರು ರನ್ನರ್ ಆಗ್ತಾ ಇದ್ರು. ಆದ್ರೆ ಈ ಬಾರಿ ಇಬ್ಬರಿಗೆ ರನ್ನರ್ ಅಪ್ ಕೊಡ್ತಾರೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದೆ. ಆದ್ರೆ ಇದೆಷ್ಟರ ಮಟ್ಟಿಗೆ ನಿಜ ಸುಳ್ಳು ಅನ್ನುವಂಥದ್ದು ಇನ್ನೂ ತಿಳಿದು ಬಂದಿಲ್ಲ. ಬಟ್ ಇದೇ ಆಗತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇದೆ. ಆದ್ರೆ ಅದರಂತೆ ಇದೀಗ ಧನುಷ್ ಹೊರಗಡೆ ಬಂದಿರುವಂಥದ್ದು ಎಲ್ಲರಿಗೂ ಒಂದ್ ರೀತಿಯಾಗಿ ಆಶ್ಚರ್ಯ. ಯಾಕಂದ್ರೆ ಕಾವ್ಯ ಸಹಿತ ಇದ್ರು ಅಲ್ಲಿ. ಕಾವ್ಯ ಟಾಸ್ಕ್ ಅಂತ ಬಂದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಾವ್ಯ ಪಾರ್ಟಿಸಿಪೆಂಟ್ ಸ್ವಲ್ಪ ಕಡಿಮೆ ಆಗಿತ್ತು. ಕಾವ್ಯ ಅಲ್ಲಿ ಎನರ್ಜಿ ಕ್ರಾಸ್ ವಿಚಾರದಲ್ಲಿ ಎಲ್ಲ ಎನರ್ಜಿ ಲೆವೆಲ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದ್ಲು. ಹಾಗಾಗಿ ಧನುಷ್ ಇರ್ಬೋದು, ಕಾವ್ಯ ಹೊರಗೆ ಬರ್ಬೋದು ಅನ್ನುವಂಥದ್ದಿತ್ತು. ಬಟ್ ಇದೀಗ ಧನುಷ್ ಎಲಿಮಿನೇಟ್ ಆಗಿದ್ದಾರೆ ಮನೆಯಿಂದ. ಇದೀಗ ಸ್ಪಾಟ್ ಇಂದ ನೇರವಾಗಿ ನಮ್ಮ ಜೊತೆ ಲಕ್ಷ್ಮಿ ಸಂಪರ್ಕದಲ್ಲಿರುವಂತದ್ದು. ಲಕ್ಷ್ಮಿ, ಇದೀಗ ಬಿಗ್ ಬಾಸ್ ಮನೆಯಿಂದ 6 ಮಂದಿಯ ಪೈಕಿ ಧನುಷ್ ಎಲಿಮಿನೇಟ್ ಆಗಿದ್ದಾರೆ. ಸೊ ಏನೆಲ್ಲ ಆ ಒಂದು ಅಲ್ಲಿ ಏನು ಜಾಲಿವುಡ್ ಸ್ಟುಡಿಯೋದಲ್ಲಿ ಇದ್ರೆ ಅಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಇದೆ, ಹೇಗೆ ಅಂತ? ಎಸ್ ವನಿತಾ, ಈಗಾಗಲೇನು ಸಾಕಷ್ಟು ಜನ ಅಭಿಮಾನಿಗಳು ಏನು ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ಬಂದಿದ್ದಾರೆ. ಆದ್ರೆ ಇಲ್ಲಿರುವಂತ ಕ್ರೇಜ್ ಅನ್ನ ನೋಡಿದಾಗ, ಜೊತೆಗೆ ಅವ್ರನ್ನ ಮಾತಾಡ್ಸ್ತಾ ಹೋದಾಗ ಗೊತ್ತಾಗುತ್ತೆ ಯಾರೂ ಸಹ ಈಗ ಏನು ಫೈನಲ್ ಕಂಟೆಸ್ಟೆಂಟ್ಸ್ ಇದ್ದಾರೆ 6 ಜನ, ಅದರಲ್ಲಿ ಗಿಲ್ಲಿ ಫ್ಯಾನ್ಸ್ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ ಹೊರತು ಬೇರೆಯವ್ರ ಹೆಸರನ್ನ ಯಾರು ಹೇಳ್ತಾ ಇಲ್ಲ. ಸೊ ಸದ್ಯಕ್ಕೆ ಜಾಲಿವುಡ್ ಸ್ಟುಡಿಯೋದಲ್ಲಿ ಯಾರಿಗೂ ಸಹ ಅವಕಾಶ ಇಲ್ಲದೆ ಇರೋದ್ರಿಂದಾಗಿ ಎಲ್ಲರೂ ಸಹ ಏನು ಬಿಬಿಕೆ ಇದು ಜಾಲಿವುಡ್ ಸ್ಟುಡಿಯೋ ಮುಂಭಾಗದಲ್ಲಿ ನಿಂತೇನೆ ಹಾಟ್ಸ್ಟಾರ್ ಮುಖಾಂತರವಾಗಿ ಲೈವ್ ಶೋ ಅನ್ನ ನೋಡ್ತಾ ಇದ್ದಾರೆ, ಬಿಬಿಕೆ ಲೈವ್ ಶೋ ಅನ್ನ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಜನಸಾಗರ ಸೇರಿದ್ದಾರೆ, ಎಲ್ಲಾ ಜನರು ಕೇವಲ ಗಿಲ್ಲಿ ಅಂದ್ರೆ ಗಿಲ್ಲಿ ಕಟ್ಔಟ್ ಅನ್ನಾಗಿರ್ಬೋದು, ಗಿಲ್ಲಿಯ ಫೋಟೋ ಹಿಡ್ಕೊಂಡಾಗಿರ್ಬೋದು, ಜೊತೆಗೆ ಗಿಲ್ಲಿ ಅನ್ನುವಂತಹ ಕೂಗನ್ನ ಮಾತ್ರ ಕೇಳಿಸ್ತಾ ಇದೆ. ಸೊ ಸದ್ಯಕ್ಕೆ ಧನುಷ್ ಅವರು ಎಲಿಮಿನೇಟ್ ಆಗಿರೋದ್ರಿಂದಾಗಿ ಅಷ್ಟೊಂದು ಬೇಸರವನ್ನ ಇಲ್ಲಿ ಯಾರು ವ್ಯಕ್ತಪಡಿಸ್ತಾ ಇಲ್ಲ. ಸೊ ಯಾರು ಎಲಿಮಿನೇಟ್ ಆಗ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಬಟ್ ನಮಗ್ ವಿನ್ ಆಗ್ಬೇಕಾಗಿರೋದು ಗಿಲ್ಲಿ ನಟ ಮಾತ್ರ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿರುವಂತಹ ಜನರು ಕೂಗ್ತಾ ಇರುವಂತದ್ದು. ಅದ್ರ ಜೊತೆಗೆ ತಾವು ಇಲ್ಲಿ ಗಮನಿಸ್ತಾ ಹೋಗ್ಬಹುದು, ಲೈವ್ ದೃಶ್ಯಗಳಲ್ಲಿ ಮೊಬೈಲ್ ಮುಖಾಂತರವಾಗಿ, ಜಿಯೋ ಹಾಟ್ಸ್ಟಾರ್ ಮುಖಾಂತರವಾಗಿ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ ಎಲ್ಲರೂ. ಜೊತೆಗೆ ಇಲ್ಲಿ ಕ್ರೇಜ್ ಅಂದ್ರೂ ನಮ್ ನೋಡಕ್ಕೆ ಆಗಲ್ಲ, ಅಷ್ಟೊಂದು ಜನ ಅಭಿಮಾನಿಗಳು ಬೇರೆ ಬೇರೆ ಭಾಗದಿಂದ ಆಗಿರ್ಬೋದು, ರಾಮನಗರ ಜೊತೆಗೆ ಮಂಡ್ಯ ಆಗಿರ್ಬೋದು, ಇನ್ನು ಸಾಕಷ್ಟು ಭಾಗಗಳಿಂದ ಉತ್ತರ ಕರ್ನಾಟಕದ ರಾಯಚೂರು, ದಾವಣಗೆರೆ, ಧಾರವಾಡದಿಂದ ಸಹ ಸಾಕಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಈಗ 6 ಜನ ಕಂಟೆಸ್ಟೆಂಟ್ ಗಳಲ್ಲಿ ಒಬ್ಬರು ಎಲಿಮಿನೇಟ್ ಆಗಿರುವಂತದ್ದು, ಅದರಲ್ಲಿ ಧನುಷ್ ಅವರು ಎಲಿಮಿನೇಟ್ ಆಗಿರುವಂತದ್ದು. ಸೊ ಇನ್ನೊಂದು 5 ಜನ ಇದ್ದಾರೆ, ಯಾರು ಎಲಿಮಿನೇಟ್ ಆಗ್ತಾರೆ ನಂತರ ಅನ್ನುವಂಥದ್ದನ್ನ ಸದ್ಯಕ್ಕೆ ನೋಡಬಹುದಾಗಿರುವಂತದ್ದು. ಒಟ್ಟಾರೆಯಾಗಿ ಸುಮಾರು 10:30-11 ಗಂಟೆ ಸಮಯದಲ್ಲಿ ಫೈನಲ್ ಕಂಟೆಸ್ಟೆಂಟ್ಸ್ ಯಾರು ಅಂದ್ರೆ ವಿನ್ ಯಾರಾಗ್ತಾರೆ ಅನ್ನುವಂಥದ್ದು ಅನೌನ್ಸ್ ಮಾಡ್ತಾರೆ. ಸದ್ಯಕ್ಕೆ ಒಂದಷ್ಟು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಂದಷ್ಟು ಕಾರ್ಯಕ್ರಮ ನಡೀತಾ ಇದಾವೆ. ಸುಮಾರು 3 ಗಂಟೆಯಿಂದ ಸಹ ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಸಹ ಈಗ ಜಾಲಿವುಡ್ ಸ್ಟುಡಿಯೋಗೆ ಬರ್ತಾ ಇರುವಂತದ್ದು. ಈಗಾಗಲೇ ಏನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮಾಲೀಕರಾಗಿರುವಂತಹ ಶರವಣ ಅವರು ಸಹ ಬಂದಿರುವಂತದ್ದು. ಹಳೆ ಸ್ಪರ್ಧಿ ಬಿಬಿಕೆ ಹಳೆ ಸ್ಪರ್ಧಿ ಆಗಿರುವಂತಹ ರಜತ್ ಅವರು ಸಹ ಈಗಾಗಲೇ ಬಂದಿದ್ದಾರೆ. ಸೊ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಸಹ ಈಗಾಗಲೇ ಜಾಲಿವುಡ್ ಸ್ಟುಡಿಯೋಗೆ ಬರ್ತಾ ಇರುವಂತದ್ದು. ಲಕ್ಷ್ಮಿ, ಇದೀಗ ಹಂಗೆ ಹೋಲ್ಡ್ ಅಲ್ಲೇ ಇರಿ, ನಾನು ಮತ್ತೆ ನಿಮ್ ಜೊತೆ ಮಾತನಾಡ್ತೀನಿ. ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು. ಇದೀಗ ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಮಾತನಾಡೋದಿದೆ. ಇದ್ರ ಬಗ್ಗೆ ಮಾತನಾಡೋಣ.